ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಸರ್ಕಾರಿ ಹಣವನ್ನ ಸಾರ್ವಜನಿಕರ ಬಳಕೆ ಮಾಡಬೇಕಾದಂತ ಅಧಿಕಾರಿ ಸ್ವಂತ ಖರ್ಚಿಗಾಗಿ ಹಣವನ್ನ ಬಳಕೆ ಮಾಡಿಕೊಂಡು ಇವತ್ತು ಜೈಲು ಪಾಲಾಗಿರುವಂತ ಘಟನೆ ನಡೆದಿರುವಂತದ್ದು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಮೊದಲು ಕೆಲಸ ಮಾಡ್ತಿದ್ದಂತ ಹೇಮಂತ್ ಕುಮಾರ್ ಇವತ್ತು ಸಾಸಲು ಹೋಬಳಿಯಲ್ಲಿ RI ಕೆಲಸವನ್ನು ಸಹ ಮಾಡ್ತಿದ್ದ. ಮುಜರಾಯಿ ಇಲಾಖೆಯಿಂದ RI ಆಗಿ ಟ್ರಾನ್ಸ್ಫರ್ ಆಗ್ತಾನೆ. ಆ ವೇಳೆಯಲ್ಲಿ ಕ್ಲರ್ಕಿಗೆ ನೀಡಬೇಕಾದಂತ ಚೆಕ್ಗಳನ್ನ ಕೊಡದೆ ಆತನ ಬಳಿಯಲ್ಲೇ ಮಡ್ಕೊಂಡು ಈಗ ತಹಶೀಲ್ದಾರ್ ಮತ್ತೆ ಕ್ಲರ್ಕ್ನ ಸಹಿಗಳನ್ನ ನಕಲು ಮಾಡಿ ಈಗ ಲಕ್ಷಾಂತರ ರೂಪಾಯಿ ಹಣವನ್ನ ಜಮಾ ಮಾಡಿಕೊಂಡು ಈಗ ಜೈಲು ಪಾಲಾಗಿರುವಂಥದ್ದು. ಹೇಮಂತ್ ಕುಮಾರ್ ಈತ ಏನಿದ್ದಾನೆ 2023ರಿಂದ ಇಲ್ಲಿವರೆಗೆ 2025ರವರೆಗೂ 2 ತಹಶೀಲ್ದಾರ್ ಬದಲಾವಣೆ ಆದ್ರೂ ಕೂಡ ಮುಜರಾಯಿ ಇಲಾಖೆಯಲ್ಲಿ ಇದ್ದಂತ ಲಕ್ಷಾಂತರ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈಗ ಜಮಾ ಮಾಡಿಕೊಂಡು ಜೈಲು ಪಾಲಾಗಿರುವಂಥದ್ದು. ಪ್ರಮುಖವಾಗಿ ಈತ ಒಂದು ಮನೆಯನ್ನು ಸಹ ಪರ್ಚೇಸ್ ಮಾಡಿರ್ತಾನೆ. ಆ ಮನೆಯನ್ನ ಇಂಟೀರಿಯರ್ ಡಿಸೈನ್ಗಾಗಿ ಹಣ ಬೇಕಾಗ್ತದೆ. ಹಣ ಯಾವಾಗೆಲ್ಲ ಆತನ ಬಳಿ ಇರೋದಿಲ್ಲ, ಆ ಸಮಯದಲ್ಲಿ ತಹಶೀಲ್ದಾರ್ ಸೈನನ್ನ ನಕಲು ಮಾಡಿಕೊಂಡು ಹಣವನ್ನ ಬ್ಯಾಂಕ್ ನಲ್ಲಿ ಹೋಗಿ ಡ್ರಾ ಮಾಡ್ಕೊಂಡ್ ಬರ್ತಾನೆ. ಬ್ಯಾಂಕ್ ನ ಸಿಬ್ಬಂದಿಗಳು ಕೂಡ ಈತನ ಬಗ್ಗೆ ನಿಗಾ ವಹಿಸೋದಿಲ್ಲ. ಯಾಕಂದ್ರೆ ಈತ ಯಾವಾಗ್ಲೂ ಹೋಗಿ ಮುಜರಾಯಿ ಇಲಾಖೆಯಲ್ಲಿ ಇದ್ದಂತ ಸಮಯದಲ್ಲೂ ಕೂಡ ಈತನೇ ಹೋಗಿ ಹಣವನ್ನ ಡ್ರಾ ಮಾಡ್ಕೊಂಡ್ ಬರ್ತಿರ್ತಾನೆ. ಹಾಗಾಗಿ ಈತ RI ಅನ್ನೋದು ಕೂಡ ಬ್ಯಾಂಕ್ಗಳ ಸಿಬ್ಬಂದಿಗೂ ಕೂಡ ಗಮನದಲ್ಲಿರ್ತದೆ. ಹಾಗಾಗಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಸಹ ಬ್ಯಾಂಕ್ ಸಿಬ್ಬಂದಿಗಳು ಮಾಡೋದಿಲ್ಲ, ಮತ್ತೆ ಈತನ ಮೇಲೆ ಅನುಮಾನವನ್ನು ಸಹ ವ್ಯಕ್ತಪಡಿಸೋದಿಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡಂತ RI ಹೇಮಂತ್ ಕುಮಾರ್ ಈಗ ಲಕ್ಷಾಂತರ ರೂಪಾಯಿ ಅಂದ್ರೆ 60 ಲಕ್ಷದಷ್ಟು ಹಣವನ್ನ ಈಗ ತನ್ನ ವಿವಿಧ ಖಾತೆಗಳಿಗೆ ಹಣವನ್ನ ಡ್ರಾ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಸತ್ತಂತ ಮಹಿಳೆಯ ಖಾತೆಗೂ ಕೂಡ ಹಣವನ್ನ ಡ್ರಾ ಮಾಡ್ಕೊಂಡಿದ್ದಾನೆ. ಆ ಖಾತೆಯಿಂದ ಮತ್ತೊಂದು ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡು ತನ್ನ ಹೆಂಡತಿಯನ್ನ ಕಳಿಸಿ ಹಣವನ್ನ ಡ್ರಾ ಮಾಡ್ಕೊಂಡಿರುವಂತ ಘಟನೆಯೂ ಸಹ ಈಗ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ದೇವಾಲಯಗಳ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಬೇಕಾದಂತ ಹಣವನ್ನ ಈಗ ಈತ ಕೂಡ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು. ಹಣವನ್ನ ಪಡೆದುಕೊಳ್ಬೇಕಾದ್ರೆ ಸಾಕಷ್ಟು ವಿಧಾನಗಳು ಸಹ ಇರ್ತವೆ. ಎಸ್ಟಿಮೇಟ್ ಕೊಡಬೇಕು, ಅದನ್ನ ಅಪ್ರೂವಲ್ ಮಾಡಿಸ್ಕೊಬೇಕು, ಸಾಕಷ್ಟು ವಿಧಾನಗಳನ್ನ ಕೊಟ್ಟು DC ಸೈನ್ ಮಾಡಿಸ್ಕೊಂಡು ನಂತರ ಹಣವನ್ನ ಡ್ರಾ ಮಾಡ್ಬೇಕಾಗ್ತದೆ. ಆದ್ರೆ ಈತ ಯಾವುದೇ ಪ್ರೊಸೀಜರ್ ಸಹ ಫಾಲೋ ಮಾಡೋದಿಲ್ಲ. ಏಕಾಏಕಿ ಚೆಕ್ಗಳ ಮೂಲಕ ಹಣವನ್ನ ಡ್ರಾ ಮಾಡ್ಕೊಂಡಿರೋದು ಈಗ ಬೆಳಕಿಗೆ ಬಂದಿರುವಂಥದ್ದು. ಮುಜರಾಯಿ ಇಲಾಖೆಯ ಖಾತೆಯಲ್ಲಿ ಹಣ ಇಲ್ಲದೆ ಇರೋದನ್ನ ಗಮನಿಸಿದಂತ ತಹಶೀಲ್ದಾರ್ ವಿಭಾವಿದ್ಯಾ ರಾಥೋಡ್ ಕೂಡಲೇ ಅಲರ್ಟ್ ಆಗಿರುವಂಥದ್ದು. ಈ ಹಣ ಎಲ್ಲಿ ಫೋಲ್ ಆಗ್ತಿದೆ ಅಂತ ನಿಗಾವನ್ನು ಸಹ ಮಾಡ್ತಾರೆ. ಈ ಹಣ ಈತ ದುರ್ಬಳಕೆ ಮಾಡಿಕೊಂಡಿರೋದು ಗಮನಕ್ಕೆ ಬರ್ತಿದ್ದಂತೆ ನೇರವಾಗಿ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಸಹ ನೀಡ್ತಾರೆ. ಆ ದೂರಿನ ಅನ್ವಯ ಪೊಲೀಸರು ಸಹ RI ಬಂಧನಕ್ಕೆ ಒಳಪಡಿಸ್ತಾರೆ. ಒಳಪಡಿಸುವಂತ ವೇಳೆಯಲ್ಲಿ ಈಗ 3 ದಿನ ನ್ಯಾಯಾಂಗ ಬಂಧನ ಸಹ ಇರ್ತಾರೆ. ಈಗ ತನಿಖೆಯಲ್ಲೂ ಕೂಡ ಆತ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದ ಅನ್ನೋ ಮಾಹಿತಿಯು ಸಹ ಈಗ ಲಭ್ಯ ಆಗ್ತಿರೋದು. ಪ್ರಮುಖವಾಗಿ 60 ಲಕ್ಷದಷ್ಟು ಹಣವನ್ನ ವಹಿವಾಟು ಮಾಡ್ಕೊಂಡಿರ್ತಾನೆ, ಸಾರ್ವಜನಿಕರಿಗೆ ಸೇರಿದಂತ ಹಣ. ಹಾಗಾಗಿ ಸಾರ್ವಜನಿಕರ ಹಣವನ್ನ ಒಬ್ಬ ಅಧಿಕಾರಿ ಈ ರೀತಿ ಮಾಡ್ಕೊಂಡ್ರೆ ಸಾರ್ವಜನಿಕರಿಗೆ ಬಳಕೆಗಾದ್ರೂ ಹೇಗೆ ಬರಬೇಕು, ನಮ್ಮ ಹಣವನ್ನೆಲ್ಲ ಈತ ಒಬ್ಬ ಬಳಕೆ ಮಾಡ್ಕೊಂಡ್ರೆ ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ಸಹ ಈಗ ಸಾರ್ವಜನಿಕರು ಮಾಡ್ತಾ ಇರೋಂಥದ್ದು. ಸರ್ಕಾರಿ ಹಣ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ತಗೊಳ್ಳೋ ಸಂಬಳ ಮತ್ತು ಬೇರೆ ಬೇರೆ ರೀತಿಯಾದಂಥ ಮೂಲಗಳಿಂದ ಬರೋದನ್ನು ಹೆಚ್ಚುಗಳಿಸಬೇಕು ಅನ್ನೋ ಒಂದು ದುರಾಸೆಗೆ ಬಿದ್ದು ಸರ್ಕಾರಿ ಹಣ ಲಕ್ಷಾಂತರ ಹಣ, ಅದು ಒಬ್ಬ ತಾಲೂಕು ದಂಡಾಧಿಕಾರಿಗಳ ಸೈನನ್ನು ನಕಲಿ ಸೈನ್ ಮಾಡಿ ಈ ಥರ ಮಾಡ್ತಾರೆ ಅಂತಂದರೆ ಇನ್ನು ಯಾರ ಮೇಲೆ ನಂಬಿಕೆ ಇಡಬೇಕು? ತಹಸೀಲ್ದಾರ್ ಆದಂಥವ್ರು ಏನು ಮಾಡ್ತಿದ್ದಾರೆ? ಅದು ಇಡೀ ತಾಲೂಕಿಗೆ ದಂಡಾಧಿಕಾರಿಗಳು, ತಾಲೂಕಿನ ಮುಖ್ಯಾಧಿಕಾರಿ ಅವರ ಸೈನ್ಯ ಫೋರ್ಜರಿ ಆಗ್ತಾ ಇದೆ ಅಂತ. ಇನ್ನು ಇಲಾಖೆಯಲ್ಲಿ ಬೇರೆ ಬೇರೆ ರೀತಿ ಎಷ್ಟೆಲ್ಲ ಇದಾಗ್ತಾ ಇದ್ದಾವೆ, ಅನಾಹುತಗಳಾಗ್ತಾ ಇದ್ದಾವೆ, ಅಡ್ಡದಾರಿಯಲ್ಲಿ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಿನ್ನೆ ಆದಂಥ ಪ್ರಕರಣ, ದೊಡ್ಡಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಒಬ್ಬ ಆರೋಪಿ ಹೇಮಂತ ಅಂತ ಇದ್ದಾರೆ, ಅವರು ತಹಸೀಲ್ದಾರು ಹೆಸರಲ್ಲೇ 60 ಲಕ್ಷ 65 ಲಕ್ಷ ಅಂತ ಸಮಥಿಂಗ್, ಇನ್ನೂ ಹೆಚ್ಚಿರ್ಬೋದು, ಇನ್ನೂ ಕಡಿಮೆ ಇರ್ಬೋದು. ಪೊಲೀಸ್ ಇಲಾಖೆ ಅವ್ರನ್ನ ತನಿಖೆಗೊಳಪಡಿಸಿದ್ದಾರೆ, ಇದೆಲ್ಲ ತನಿಖೆ ನಡೆಸ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ. ಮುಂದೆ ಆ ರೀತಿ ಆಗದಿರ ಇನ್ನಾದರೂ ತಹಸೀಲ್ದಾರ್ ಆದಂಥವ್ರು, ಇನ್ನು ವಿವಿಧ ಇಲಾಖೆಯ ಮುಖ್ಯಾಧಿಕಾರಿಗಳು ಇಂಥವ್ರು, ಅವರ ಸಹ ಸಿಬ್ಬಂದಿ ಯಾರು ಅಡ್ಡದಾರಿ ಹಿಡಿದು ಅವರ ಹೆಸರಿಗೆ ಮಸಿ ಬಳ್ಳೆಯುವಂಥ ಕೆಲಸಗಳಾಗ್ತಿದ್ದಾವೆ, ಅದರ ಕಡೆ ಸ್ವಲ್ಪ ಒತ್ತು ನೀಡಬೇಕು ಅನ್ನೋದನ್ನು ನಾನು ಬಯಸ್ತೀನಿ. ನಿನ್ನೆ ಬಂದೆ, ಇವತ್ತು ಬಂದೆ, 30 ದಿನದಿಂದ ಬರ್ತಾಯಿದ್ದೀನಿ ನಾನು. ಒಂದು AC ಫಿಶಿಂಗಿಗೆ 2017ರಾಗ ಆದೇಶ ಆಗಿದೆ. ಅದನ್ನು
ಎ ಸಿ ಅವ್ರು ಪುಷ್ ಮಾಡೋಕೆ ಒಂದು ತಿಂಗಳಿಂದ ಬರ್ತಾಯಿದ್ದೀನಿ. ಅವ್ರ ಹಗರಣನ ಮುಚ್ಚಾಕೋಳಕ್ಕೆ ಬರೀ ನೋಡು ಈ ಥರ ಮೀಟಿಂಗ್ಗಳು ಅದು ಇದು ಅಂತ ನಮ್ಮನ್ನು ಜನಸಾಮಾನ್ಯಗಳಿಗೆ ತೊಂದರೆ ಮಾಡ್ತಾವ್ರೆ. ಇವಾಗ ನೋಡು ಆಫೀಸಾಗ ಒಳಗೆ ಬಾಕ್ಲು ಹಾಕ್ಕೊಂಡವ್ರೆ. ಏನು ಅವ್ರ ಭ್ರಷ್ಟಾಚಾರ ಅವ್ರದ್ದು ಸರ್ ಮಾಡ್ಕೊಂತವ್ರೆ. ಅವ್ರ ಹಗರಣಗಳು ಜನಗಳು ಸೇವೆ ಮಾಡ್ತಾಯಿಲ್ಲ. ಇವರು ಅಧಿಕಾರಿಗಳು ಅವ್ರು ಕಾಸು ಮಾಡಬೇಕು ಅಷ್ಟೇ. ಏನು ಹೇಳ್ತಾರೆ, ಒಂದು ತಿಂಗಳಿಂದ ಸರ್ ಅಲ್ಲೇ ಐತೆ ಇಲ್ಲೇ ನಮ್ಮ ಲಾಗಿನ್ಗೆ ಬರೋಲ್ಲ ಅಂತಾರೆ. ಡಿ ಸಿ ಅವರಿಂದ ಅವ್ರ ಲಾಗಿನ್ಗೆ ಬಂದದೆ 15 ದಿನ ಆಗಿದೆ ಬಂದು. ಒಟ್ಟಾರೆ ಏನು ಸಾರ್ವಜನಿಕರಿಗೆ ಸೇರ್ಬೇಕಾದಂತ ಹಣವನ್ನ ಈಗ ಏಕಾಏಕಿ ನುಂಗಿ ಲಕ್ಷಾಂತರ ರೂಪಾಯಿಯನ್ನ ತಿಂದು ಈಗ ಜೈಲು ಪಾಲಾಗಿರೋಂಥ ಅಧಿಕಾರಿ ಈತನ ವಿರುದ್ಧ ಈಗ ಏನು ಕಂದಾಯ ಇಲಾಖೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತದೆ, ಆತನನ್ನ ವಜಾ ಮಾಡ್ತಾರಾ ಅಥವಾ ಏನು ಕಾನೂನಿನ ಕ್ರಮಕ್ಕೆ ಏನು ಬಿಡ್ತಾರಾ ಅನ್ನೋಂಥದ್ದನ್ನ ಕಾದು ನೋಡ್ಬೇಕಾಗಿರೋಂಥದ್ದು.